ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇರುವ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಕೇಸ್, ಆ ಕೇಸ್ನಲ್ಲಿ A1 ಆಗಿರೋದು ರೇವಣ್ಣ. HT ರೇವಣ್ಣ ವಿರುದ್ಧವಾಗಿ ದಾಖಲಾಗಿದೆ ಲೈಂಗಿಕ ದೌರ್ಜನ್ಯ ಕೇಸ್. ಇವರಿಗೆ ಏಕೈಕ ಸಂತ್ರಸ್ತೆಯಿಂದ ದೂರು ನೀಡಲಾಗಿರೋದು. ಸಂತ್ರಸ್ತೆಯ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ SIT ತಂಡ. ಈ ಪ್ರಕರಣದಲ್ಲಿ ಮೊದಲ ಆರೋಪಿಯಾಗಿ ನಿಲ್ತಾ ಇರೋದು ರೇವಣ್ಣ. ಅದಾದ ಮೇಲೆ ಪ್ರಜ್ವಲ್ ಅವರ ಹೆಸರಿರೋದು. ಏಪ್ರಿಲ್ 30ನೇ ತಾರೀಕೇನೆ ನೋಟಿಸ್ ನೀಡಿದೆ SIT ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆದರೆ ಈವರೆಗೂ ವಿಚಾರಣೆಗೆ ಹಾಜರಾಗಿಲ್ಲ HT ರೇವಣ್ಣ. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಏನು ಪ್ರಜ್ವಲ್ ಸಮಯಾವಕಾಶವನ್ನ ಕೇಳಿದ್ರು, ಅದು ರಿಜೆಕ್ಟ್ ಆಗಿದೆ SIT ಇಂದ. ಇವತ್ತು ರೇವಣ್ಣ ಅವರು ಕೂಡ ತಮ್ಮ ವಕೀಲರ ಮೂಲಕ ಸಮಯಾವಕಾಶವನ್ನ ಕೇಳುವ ಸಾಧ್ಯತೆ ಇದೆ. ಆರೋಪ ಪ್ರತ್ಯಾರೋಪಗಳ ನಡುವೆ ಗಮನಿಸಬೇಕಾದ ಸಂಗತಿ ಅಂತಂದ್ರೆ SIT ಅಧಿಕಾರಿಗಳಿಂದ ನೋಟಿಸ್ ನೀಡಲಾಗಿದ್ರು ಕೂಡ ರೇವಣ್ಣ ಅವರು ಇದುವರೆಗೂ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ವಕೀಲರ ಮೂಲಕ ಸಮಯಾವಕಾಶಕ್ಕೆ ಅರ್ಜಿಯನ್ನ ಹಾಕುವ ಸಾಧ್ಯತೆ ಇದೆ. SIT ಅದನ್ನ ರಿಜೆಕ್ಟ್ ಮಾಡಬಹುದು, ಪ್ರಜ್ವಲ್ ರೇವಣ್ಣ ಅವರಿಗೆ ರಿಜೆಕ್ಟ್ ಮಾಡಿದ ಹಾಗೇನೆ. ಬಟ್ ಒಂದು ದಿನದ ಸಮಯಾವಕಾಶ ಅಂತೂ ಅಲ್ಲಿ ಸಿಕ್ಕಿಬಿಡುತ್ತೆ. ಇವರು ಅರ್ಜಿ ಹಾಕೋದು, ಅದನ್ನ ಪರಿಶೀಲಿಸಿ SIT ಅಧಿಕಾರಿಗಳು ಅದಕ್ಕೆ ಪ್ರತ್ಯುತ್ತರವನ್ನ ನೀಡೋದು, ಇದಕ್ಕೊಂದಷ್ಟು ಟೈಮ್ ಅಂತೂ ಸಿಗತ್ತೆ. ಆ ಟೈಮ್ನ ಬೈ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಗೊತ್ತಿಲ್ಲ. ಇನ್ನು ಬೆಳಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಮಾಹಿತಿಯನ್ನ ನೀಡ್ತಾ ಇದ್ರು. ಒಟ್ಟು 3 ನೋಟಿಸ್ಗಳನ್ನ ನೀಡಲಾಗತ್ತೆ. 3 ದಿನಗಳ ಅಂತರದಲ್ಲಿ ಒಟ್ಟು 9 ದಿನಗಳ ಸಮಯ. ಈ ಸಮಯವನ್ನ ಕೂಡ ಬಳಸಿಕೊಳ್ಳೋ ಪ್ರಯತ್ನವಾಗ್ತಾ ಇದೆಯಾ ರೇವಣ್ಣ ಅವರ ಕಡೆಯಿಂದ? ಸಹಜವಾದ ಅನುಮಾನ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕುಶ್ವನ್ ನೀಡ್ತಾ ಹೋಗ್ತಾರೆ. ಹಾಸನದಲ್ಲೇ ಇದ್ದಾರಾ, ಹೊಳೆನರಸೀಪುರದಲ್ಲೇ ಇದ್ದಾರಾ ರೇವಣ್ಣ ಅವರು? ಇವತ್ತು ಹಾಜರಾಗೋ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮುಂದಿನ ನಡೆ ಏನಿರಬಹುದು, ಏನ್ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಕುಶ್ವಂತ್? ಸ್ಮಿತಾ, ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂಥ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೀತಾ ಇರುವಂಥದ್ದು. ಜೊತೆಗೆ ಇಲ್ಲಿ ನೀವು ಈಗಾಗಲೇ ಹೇಳಿದಾಗೆ HT ರೇವಣ್ಣ ಅವರಿಗೂ ಕೂಡ ಪೊಲೀಸರಿಂದ ನೋಟಿಸ್ ಹೋಗಿದೆ, ಅವರ ಮನೆಗೆ ನೋಟಿಸ್ ಅಂಟಿಸಿದ್ರು ಅನ್ನುವಂಥದ್ದು. ಆದರೆ ನಿನ್ನೆ ಅಂದರೆ ಮೊನ್ನೆ ತಡರಾತ್ರಿ ಅವರು ಹೊಳೆನರಸೀಪುರಕ್ಕೆ ಮನೆಗೆ ಆಗಮಿಸಿದ್ರು. ನಿನ್ನೆ ಮಾಧ್ಯಮಕ್ಕೂ ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿ ಹೊರ ಹೋಗಿದ್ದಾರೆ. ಆದರೆ ರೇವಣ್ಣ ಅವರು ಇಲ್ಲಿಗೂ ಕೂಡ ನೋಟಿಸ್ ನೀಡಿದ್ರು, ಏನು ಠಾಣೆಗೆ ಅಥವಾ ಹಾಜರಾಗಿ SIT ತಂಡದ ಮುಂದೆ ಹಾಜರಾಗಿ ಯಾವುದೇ ವಿವರಣೆಯನ್ನು ನೋಟಿಸ್ ಕೊಟ್ಟಿದ್ದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ ಅನ್ನುವಂಥದ್ದು. ಹೀಗಾಗಿ ಇವರು ಕೂಡ ಈಗ ಪ್ರಜ್ವಲ್ ರೇವಣ್ಣ ಯಾವತ್ತು ರೀತಿ ತಮ್ಮ ವಕೀಲರನ್ನು ಇಟ್ಟು ಅವ್ರ ಮೂಲಕ ಕಾಲಾವಕಾಶವನ್ನು ಕೇಳಿದರು, ಅದೇ ರೀತಿ ರೇವಣ್ಣ ಮಾಜಿ ಸಚಿವ HT ರೇವಣ್ಣ ಅವರು ಮಾಡಲಿಕ್ಕೂ ಸಾಧ್ಯತೆ ಇದೆ, ಕಾಲಾವಕಾಶವನ್ನು ಕೋರ್ಲಿಕ್ಕೂ ಸಾಧ್ಯತೆ ಇದೆ. ಒಂದು ವೇಳೆ ಅವರು ಹಾಜರಾಗೋದಿದ್ರೆ ಅವರು ನಿನ್ನೆ ಬಂದಿದ್ದರು, ಈಗಾಗಲೇ ಮನೆಯಲ್ಲಿ ಪೂಜೆ ಹೋಮ ಹವನ ಮಾಡಿ ಹೋಗಿದ್ರು. ಹೀಗಾಗಿ ನಿನ್ನೆ ಅವರು ಹೊಳೆನರಸೀಪುರದಲ್ಲೇ ಇದ್ದರು. ಆಗ ನಿನ್ನೆ ಕೂಡ ಭೇಟಿ ಮಾಡುವಂಥ, ಠಾಣೆಗೆ ಭೇಟಿ ನೀಡುವಂಥ ಸಾಧ್ಯತೆ ಇತ್ತು. ಆದರೆ ಆ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಈ ಕಾಲವನ್ನು ಮುಂದೂಡುವಂತಹ ತಂತ್ರಗಾರಿಕೆ ಕೂಡ ಇರ್ಬೋದು. ಜೊತೆಗೆ ಇನ್ನೊಂದು ಕಡೆ ನೋಡೋದಾದರೆ ಪೆನ್ ಡ್ರೈವ್ ಬಗ್ಗೆ ಮೂಲವಾಗಿ ನೋಡೋದ್ರೆ ಪೆನ್ ಡ್ರೈವ್ ಮೂಲ ಹುಡುಕ್ತಾ ಹೋದರೆ ಕಾರ್ತಿಕ್ ಪೆನ್ ಡ್ರೈವ್ಗೂ ಸಂಬಂಧ ಇದೆ ಅನ್ನೋದು ಸ್ಪಷ್ಟತೆ ಇದೆ. ಕಾರ್ತಿಕ್ ನನ್ನ ಬಳಿ ಒಂದು ಪೆನ್ ಡ್ರೈವ್